ಮೋಶೆಯನ್ನ ಕರೆದು ಇಸ್ರಾಯೇಲ್ ಜನರ ಮೇಲೆ ನಾಯಕತ್ವ ಕೊಡೋದಕ್ಕೆ ಹೇಳ್ತಾ ಇರುವಾಗ ಮೋಶೆ ಹೇಳ್ತಾನೆ, ನಾನು ಎಷ್ಟರವನು, ನನ್ನ ಯೋಗ್ಯತೆ ಏನು, ನಾನು ಅಲ್ಲಿ ಹೋದ್ರೆ ಅವ್ರು ನಾನು ಬಿಡ್ತಾರಾ ಐಗುಪ್ತರು? ನಾನು ಆಲ್ರೆಡಿ ಒಂದು ಕೇಸಲ್ಲಿದ್ದೀನಿ ಅಲ್ಲಿ. ಫರೋನ್ ಆಲ್ರೆಡಿ ನನಗೆ ಸರ್ಚ್ ಮಾಡ್ಲತ್ತಾನ, ಹೋಗ್ಲಿ ಐಗುಪ್ತವ್ರ ಕೈಲಿ ತಪ್ಪಿಸ್ಕೊಂಡ, ನನ್ನ ಜನರು ನನ್ನ ಮಾತು ನಂಬ್ತಾರ. ಆದರೆ ದೇವ್ರು ಹೇಳ್ತದಾನೆ, ಐ ಆಮ್ ವಿತ್ ಯು, ಐ ವಿಲ್ ಬಿ ವಿತ್ ಯು. ದೇವರು ಯಾರನ್ನ ನೇಮಕ ಮಾಡಿಕೊಂಡಿರ್ತಾನೋ ಅವರ ಸಂಗಡ ದೇವರು ಇಡ್ತಾನೆ. ತಿಳ್ಕೊಡ್ರಿ, ನಮ್ಮ ಆತ್ಮವಿಶ್ವಾಸ, ನಮ್ಮ ಧೈರ್ಯ, ನಮ್ಮ ಬಲ, ನಮ್ಮ ಶಕ್ತಿ ಸಾಕಾಗದೇ ಇರ್ಬೋದು, ಆದರೆ ದೇವರು ಹೇಳ್ತಾನೆ, ಮೈ ಗ್ರೇಸ್ ಈಸ್ ಆಲ್ ಯು ನೀಡ್. ನನ್ನ ಕೃಪೆ ನಿನಗೆ ಸಾಕು. ಯಾಕೆ ನೀನು ಭಯಪಡ್ತೀಯ? ಈ ಲೋಕದ ಜನರಿಗೆ ತೆಗೆದುಕೊಳ್ಳುವಂತ ಅಧಿಕಾರಕ್ಕೆ ಯಾಕೆ ಭಯಪಡ್ತೀಯ? ಮಾಡುವಂತ ಸೇವೆಗೆ ಯಾಕೆ ಭಯಪಡ್ತೀಯ? ನಾನು ನಿನ್ನೊಂದಿಗಿದ್ದೇನೆ. ನಿನ್ನನ್ನು ಉದ್ಧಾರ ಮಾಡುವಾಗ ಇದೇ ಗುರುತಾಗಿರ್ತದೆ, ಇವನು ದೇವರಿಂದನೇ ಆಶೀರ್ವದಿಸಲ್ಪಟ್ಟಿದ್ದಾನೆ ಹೊರತು ಯಾವ ಮನುಷ್ಯರಿಂದ ಆಶೀರ್ವದಿಸಲ್ಪಟ್ಟಿಲ್ಲ ಎಂಬುದಾಗಿ. ಆಮೆನ್.